ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಚಿಕೊಂಡು ಡೀಪ್ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ, ಇವರು ನಿಮ್ಮ ಲವ್ ಪರ್ಸನ್ ಆಗಿರಬಹುದು, ಫ್ರೆಂಡ್ ಆಗಿರ್ಬೋದು, ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಒನ್ಸ್ ಇಂಪಾರ್ಟೆಂಟ್ ಆಗಿದ್ದ ಪರ್ಸನ್ ಕೂಡ ಆಗಿರ್ಬೋದು. ಈ ಪರ್ಸನ್ನ ಈವ್ನಿಂಗ್ ಥಾಟ್ಸ್ ಏನು, ಅವರ ಕರೆಂಟ್ ಎನರ್ಜಿ ಏನು, ನಿಮ್ಮ ನಡುವೆ ಇರುವ ಸೆಪ್ರೇಷನ್ ಎನರ್ಜಿ ಯಾವ ರೀತಿ ಇದೆ, ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ, ಮತ್ತು ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲಿಗೆ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನಿಮ್ಮ ಎನರ್ಜಿಯನ್ನು ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ ಬಗ್ಗೆ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ಅವರ ಬಿಹೇವಿಯರನ್ನು, ಅವರ ಆ್ಯಕ್ಷನನ್ನು, ಅವರ ಸೋಷಿಯಲ್ ಎನರ್ಜಿಯನ್ನು ತುಂಬ ಕೇರ್ಫುಲಿ ಅನಲೈಸ್ ಮಾಡ್ತಾ ಇದ್ದೀರಾ. ನಿಮಗೆ ಒಂದು ಡೌಟ್ ಬರ್ತಾ ಇದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೀರಾ, ಇವರಿಗೆ ಏನು ಅನ್ನಿಸ್ತಾ ಇಲ್ವಾ, ಈ ರಿಲೇಷನ್ಶಿಪ್ ಎಂಡ್ ಆಗಿದ್ದರೂ ಕೂಡ, ಅಂದರೆ ನಾರ್ಮಲ್ ಆಗಿರಬಹುದು ಅಥವಾ ಈಗ ಬ್ರೇಕಪ್ ಬಂದಿರ್ಬೋದು, ನೀವು ಮಾತ್ರ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಅವರಿಗೆ ಫೀಲ್ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಮೈಂಡ್ನಲ್ಲಿ ಆ ವ್ಯಕ್ತಿಯ ಬಗ್ಗೆ ತುಂಬ ಯೋಚನೆಗಳು ಬರ್ತಾ ಇದೆ. ಆ ವ್ಯಕ್ತಿಗೆ ನಿಮ್ಮ ಕೇರ್ ಇಲ್ಲ ಅಂತ ನೀವು ಡೌಟ್ ಪಡ್ತಾ ಇದ್ದೀರಾ. ಅಂದರೆ ಆ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡದೇ ಇರಬಹುದು, ಅಥವಾ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೂ ಕೂಡ ರಿಪ್ಲೈ ಮಾಡದೇ ಇರ್ಬೋದು. ಇದೆಲ್ಲದರಿಂದ ನಿಮ್ಮ ಮೈಂಡ್ನಲ್ಲಿ ಪೇಯ್ನ್ ಅನ್ನೋದು ಕಾಣಿಸ್ತಾ ಇದೆ. ಕೆಲವೊಂದು ಸಲ ನೀವು ಯೋಚನೆ ಮಾಡ್ತೀರಾ, ನಾನು ಮಾತ್ರ ಈ ರಿಲೇಷನ್ಶಿಪ್ ಬಗ್ಗೆ ಫೀಲ್ ಮಾಡ್ತಾ ಇದ್ದೀನಾ, ನಾನು ಮಾತ್ರ ಎಮೋಷ್ನಲ್ ಆಗ್ತಾ ಇದ್ದೀನಿ, ಅವ್ರಿಗೆ ಲವ್ ಇಲ್ಲ, ಅವ್ರಿಗೆ ಕೇರ್ ಇಲ್ಲ. ಈ ಥಾಟ್ಸ್ ನಿಮಗೆ ಸ್ಟ್ರೆಸ್ ಕೊಡ್ತಾ ಇದೆ. ನಿಮಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಹ್ಯಾಪಿಯಾಗಿದ್ದಾರೆ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಈ ಸಪ್ರೇಷನ್ನಿಂದ ಅವರಿಗೆ ಏನೂ ಇಂಪ್ಯಾಕ್ಟ್ ಆಗಿಲ್ಲ, ಅವರು ಏನೂ ಆ ರೀತಿ ಚಿಂತೆ ಮಾಡ್ತಾ ಇಲ್ಲ, ನಿಮ್ಮ ನೆನಪು ಅನ್ನೋದು ಅವರಿಗೆ ಬರ್ತಾ ಇಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ಈಗ ಈ ಪರ್ಸನ್ ಎನರ್ಜಿಯನ್ನು ನೋಡೋಣ. ಈ ಪರ್ಸನ್ ಎನರ್ಜಿ, ಔಟರ್ ಎನರ್ಜಿ ನೋಡಿದ್ರೆ, ಹೌದು ಇವರು ತುಂಬ ಫ್ರೀ ಮೈಂಡೆಡ್ ಆಗಿ ಕಾಣಿಸ್ತಾ ಇದ್ದಾರೆ, ತುಂಬ ಹ್ಯಾಪಿ ರೀತಿ ಕಾಣಿಸ್ತಾ ಇದ್ದಾರೆ, ಬ್ಯುಸಿ ಆಗಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಅನ್ನಿಸ್ತಾ ಇದೆ ಇವ್ರಿಗೆ ಯಾವುದೇ ಸ್ಟ್ರೆಸ್ ಇಲ್ಲ. ಬಟ್ ಇದು ಕಂಪ್ಲೀಟ್ ಸತ್ಯ ಅಲ್ಲ. ಅವರ ಇನ್ನರ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ನ ಇನ್ನರ್ ಎನರ್ಜಿಯಲ್ಲಿ ಅವರು ಹೊರಗಡೆಯಿಂದ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ಮನಸ್ಸಿನ ಒಳಗಡೆ ಲೋನ್ಲಿನೆಸ್ ಇದೆ, ಸ್ಯಾಡ್ನೆಸ್ ಅನ್ನೋದು ಕಾಣಿಸ್ತಾ ಇದೆ, ಎಮೋಷ್ನಲ್ ಪೇಯ್ನ್ ಇದೆ. ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ, ಬಟ್ ಅದನ್ನು ಶೋ ಮಾಡ್ತಾ ಇಲ್ಲ, ಹೇಳ್ಕೊಳ್ತಾ ಇಲ್ಲ. ಆ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಈ ವ್ಯಕ್ತಿಯ ಈವ್ನಿಂಗ್ ಟೈಮ್ ಎನರ್ಜಿ, ನಿಮ್ಮ ಬಗ್ಗೆ ಈವ್ನಿಂಗ್ ಥಾಟ್ ಏನಿದೆ ಅಂತ ನೋಡೋದಾದರೆ, ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಕಾಣಿಸ್ತಾ ಇದೆ. ಸಂಜೆ ಸಮಯದಲ್ಲಿ ಅವರು ಅಲೋನ್ ಆಗಿದ್ದಾಗ ನಿಮ್ಮ ನೆನಪು ಅವ್ರಿಗೆ ಬರ್ತಾ ಇದೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಮೈಲ್, ನಿಮ್ಮ ವಾಯ್ಸ್, ನೀವು ಮಾತಾಡುವ ಸ್ಟೈಲ್, ಮೆಮೊರೀಸ್, ನಿಮ್ಮ ಬ್ಯೂಟಿ, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಪರ್ಸ್ನಾಲಿಟಿ, ಇದೆಲ್ಲ ಅವರಿಗೆ ರಿಮೆಂಬರ್ ಆಗ್ತಾ ಇದೆ. ಅದೇ ರೀತಿ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ, ರೀಸೆಂಟ್ ಪಾಸ್ಟ್ನಲ್ಲಿ ಆಗಿರಬಹುದು. ಯಾವುದೋ ಒಂದು ಮಾತಿನಿಂದ, ಯಾವುದೋ ಒಂದು ಸಿಚುವೇಶನ್ ಕಾರಣದಿಂದ ನಿಮ್ಮಲ್ಲಿ ಯಾರೋ ಒಬ್ಬರು ಹೇಳಿದ್ದಾರೆ, ನನ್ನ ಜೊತೆ ಮಾತಾಡಬೇಡ, ಕಾಲ್ ಮಾಡಬೇಡ, ಮೆಸೇಜ್ ಮಾಡಬೇಡ. ಈ ವರ್ಡ್ಸ್ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ. ಈ ಪರ್ಸನ್ ಈಗ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ರಿಗ್ರೆಟ್ ಎನರ್ಜಿ ಇದೆ, ಅವರ ಮನಸ್ಸಿನಲ್ಲಿ ರಿಗ್ರೆಟ್ ಫೀಲ್ ಬರ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಆ ಮಾತು ಹೇಳಬಾರ್ದಿತ್ತು, ನಾನು ಆ ರೀತಿ ಬಿಹೇವಿಯರ್ ಮಾಡಬಾರ್ದಿತ್ತು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ನೀವೇನಾದರೂ ಈ ಪರ್ಸನ್ಗೆ ಆ ರೀತಿ ಹೇಳಿದರೆ ಇವರು ಹರ್ಟ್ ಆಗಿದ್ದಾರೆ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಆ ರೀತಿ ಹೇಳಿದ್ರು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ಫೀಲ್ ಇದೆ. ಅವರು ನಿಮ್ಮ ಹತ್ರ ಬರೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆ ರೋಡ್ ಕ್ಲೋಸ್ ಆಗಿದೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಇದೆ. ಅಂದರೆ ಒಂದು ರೋಡ್ ಇದ್ದರೆ, ಆ ರೋಡ್ ಓಪನ್ ಇದ್ದರೆ ಅವರು ಈಸಿಲಿ ನಿಮ್ಮ ಹತ್ರ ಬರಬಹುದು. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ
ಆ ರೋಡ್ ಕ್ಲೋಸ್ ಆಗಿದೆ ಅಂತ. ಹಾಗಾಗಿ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅಟ್ಯಾಚ್ಮೆಂಟ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಅಂದರೆ ನಾವು ಯಾರನ್ನಾದರೂ ಒಬ್ಬ ಪರ್ಸನ್ ಜೊತೆ ಡೀಪ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರೆ ಆ ಅಟ್ಯಾಚ್ಮೆಂಟನ್ನು ಸಡನ್ಲಿ ಕಟ್ ಮಾಡೋದು ಈಸಿ ಅಲ್ಲ. ಅದೇ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಮಾಡಿರಬಹುದು. ಬ್ಯುಸಿ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಹಾರ್ಟ್ ಲೆವೆಲ್ನಲ್ಲಿ ಅವರಿಗೆ ಇನ್ನೂ ಅಟ್ಯಾಚ್ಮೆಂಟ್ ಅನ್ನೋದು ಇದೆ. ಇಲ್ಲಿ ಈ ವ್ಯಕ್ತಿಯ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಕಾಮ್ ಆಗಿರ್ತಾರೆ ಕೆಲವೊಮ್ಮೆ, ಮತ್ತೊಮ್ಮೆ ಎಮೋಷ್ನಲ್ ಆಗ್ತಾರೆ. ಕೆಲವೊಮ್ಮೆ ಅವರು ಅಲೋನ್ ಆಗಿ ಕೂತ್ಕೊಂಡು ತುಂಬ ಡೀಪ್ ಥಿಂಕ್ ಮಾಡ್ತಾರೆ. ವೈ ದೇ ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್. ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇದ್ರೂ ಕೂಡ ಯಾಕೆ ಇವರು ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ಬಹುದು, ಡೌಟ್ ಪಡ್ತಾ ಇರಬಹುದು. ನಿಮ್ಮನ್ನು ಅವರು ಮಿಸ್ ಮಾಡ್ತಾ ಇದ್ದಾರೆ ಅಂದರೆ ಯಾಕೆ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ತುಂಬ ಮೈಂಡ್ಫುಲ್ ಆ್ಯಂಡ್ ಪ್ರಾಕ್ಟಿಕಲ್ ಪರ್ಸನ್. ಅವರು ವರ್ಡ್ಸನ್ನು ತುಂಬ ಸೀರಿಯಸ್ಲಿ ತಗೊಳ್ತಾರೆ. ಒಬ್ಬರು ಒಂದು ಮಾತು ಹೇಳಿದ್ರೆ ಅವರು ಅದನ್ನು ಡೀಪಾಗಿ ಅನಲೈಸ್ ಮಾಡ್ತಾರೆ. ಇಲ್ಲಿ ಹರ್ಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ನಡುವೆ ಯಾವುದೋ ಒಂದು ಮಾತು ನಡೆದಿದೆ, ಹಾಗಾಗಿ ಈ ವ್ಯಕ್ತಿ ಹರ್ಟ್ ಆಗಿರ್ಬೋದು. ಆ ಹರ್ಟ್ ಕಾರಣದಿಂದ ಅವರು ಸೈಲೆನ್ಸ್ ಚೂಸ್ ಮಾಡಿದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಆದರೆ ರಿಲೇಷನ್ಶಿಪ್ ಅಲ್ಲಿ ಬ್ರೇಕಪ್ ಅನ್ನೋದು ಸಾಧ್ಯ ಆಗ್ತಾ ಇಲ್ಲ, ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮಗೂ ಕೂಡ ಆಗ್ತಾ ಇಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಅಗೇನ್ಸ್ಟ್ ಹೋಗಬೇಕು ಅಂತ ಥಿಂಕ್ ಮಾಡ್ತಾ ಇಲ್ಲ. ಇಲ್ಲಿ ಕೆಲವರ ಎನರ್ಜಿಯಲ್ಲಿ ಮ್ಯಾರೇಜ್ ಡಿಸ್ಕಷನ್ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಸಿಚುವೇಶನಲ್ಲಿ ಈ ಪರ್ಸನ್ ಲೈಫ್ನಲ್ಲಿ ಮ್ಯಾರೇಜ್ ಡಿಸ್ಕಷನ್ ಕೂಡ ನಡೆದಿರಬಹುದು. ಫ್ಯಾಮಿಲಿ ಪ್ರೆಷರಿಂದ ಆಗಿರ್ಬೋದು, ಮ್ಯಾರೇಜ್ ಪ್ರಪೋಸಲ್ ಬಂದಿರಬಹುದು. ಆದರೆ ಅವರ ಮೈಂಡ್ನಲ್ಲಿ ಒಂದು ಥಾಟ್ ಇದೆ, ನಿಮ್ಮಿಂದ ದೂರ ಹೋಗಬೇಕು ಅನ್ನೋ ಥಾಟ್ ಇಲ್ಲ ಅವರಿಗೆ. ನಿಮ್ಮ ಕನೆಕ್ಷನ್ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ಈ ಮ್ಯಾರೇಜ್ ಪ್ರಪೋಸಲ್ ಅನ್ನೋದು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಲೈಫ್ನಲ್ಲಿ ಈ ರೀತಿ ನಡೆದಿರುವ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ವ್ಯಕ್ತಿಗೆ ಮ್ಯಾರೇಜ್ ಪ್ರಪೋಸಲ್ ಬಂದಿರಬಹುದು, ಬಟ್ ಅವರು ನಿಮ್ಮ ವಿರುದ್ಧ ಹೋಗಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸೀಕ್ರೆಟ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ದಿನ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುತ್ತೆ, ಮತ್ತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಯೂನಿವರ್ಸ್ ಗೈಡೆನ್ಸ್ ಯಾವುದಿದೆ ಅಂತ ನೋಡೋಣ. ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ? ಯೂನಿವರ್ಸ್ ನಿಮಗೆ ಹೇಳೋದು ಏನು ಗೊತ್ತಾ? ಈ ಸಿಚುವೇಷನಲ್ಲಿ ನೀವು ನಿಮ್ಮ ಪೀಸ್ ಪ್ರೊಟೆಕ್ಟ್ ಮಾಡಬೇಕು. ಯಾರಾದರೂ ನಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿದ್ದರೆ ಅವರನ್ನು ಮಿಸ್ ಮಾಡೋದು ನ್ಯಾಚುರಲ್. ಅಂದರೆ ಅವ್ರು ನಮ್ಮ ಹತ್ರ ಮಾತಾಡದೇ ಇದ್ದಾಗ, ಕಾಲ್ ಮಾಡದೇ ಇದ್ದಾಗ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ. ಬಟ್ ನಿಮ್ಮ ಹ್ಯಾಪಿನೆಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಫ್ನಲ್ಲಿ ರಿಲೇಷನ್ಶಿಪ್ ಇಂಪಾರ್ಟೆಂಟ್, ಆದರೆ ಕಮ್ಯುನಿಕೇಷನ್ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಮ್ಮೆ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ಪನ್ನು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಫ್ಯೂಚರ್ನಲ್ಲಿ ನಿಮ್ಮ ಫೀಲಿಂಗ್ಸನ್ನು ಕ್ಲಿಯರ್ ಕಮ್ಯುನಿಕೇಷನ್ ಮೂಲಕ ಎಕ್ಸ್ಪ್ರೆಸ್ ಮಾಡಿ. ನಿಮ್ಮ ಹಾರ್ಟ್ ತುಂಬ ಸೆನ್ಸಿಟಿವ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಲವ್ ಅನ್ನೋದು ಜೆನ್ಯೂನ್ ಆಗಿದೆ. ಹಾಗಾಗಿ ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡಿ. ರೈಟ್ ಪರ್ಸನ್ ಯಾವಾಗಲೂ ನಿಮ್ಮ ವ್ಯಾಲ್ಯೂ ರಿಯಲೈಸ್ ಮಾಡ್ತಾರೆ. ಓಪನ್ ಕಮ್ಯುನಿಕೇಷನ್ ಇಡೋದು ತುಂಬ ಒಳ್ಳೆಯದು. ಆ ಪರ್ಸನ್ ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಆ ಫೀಲಿಂಗ್ಸನ್ನು ಹೇಳ್ಕೊಂಡ್ರೆ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ಹೇಳ್ಕೊಳ್ಬೇಕು. ಅಂದರೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಲೇಬೇಕು ರಿಲೇಷನ್ಶಿಪ್ಪಲ್ಲಿ. ಒಬ್ಬರು ಮಾತ್ರ ಎಫರ್ಟ್ ಹಾಕಿದ್ರೆ ಸಾಕಾಗೋದಿಲ್ಲ. ಬಟ್ ಈ ವ್ಯಕ್ತಿ ಇವರ ಎನರ್ಜಿ ಅಕಾರ್ಡಿಂಗ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಟೈಮಲ್ಲಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇವತ್ತಿನ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ರಿಯೂನಿಯನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.